ಆರೋಗ್ಯ ಶಿಬಿರಗಳು ಬೇಕು ಸರ್. ಇವತ್ತು ನಮ್ಮ ಏನು ಆರೋಗ್ಯ ವ್ಯವಸ್ಥೆ ಏನಿದೆ ಅದೆಲ್ಲರಿಗೂ ಗೊತ್ತಿದೆ. ಏನು ಪಾಪ ಬಡ ಜನರು ಮತ್ತೆ ಹಳ್ಳಿಯ ಜನರು ಆಸ್ಪತ್ರೆಗಳಿಗೆ ಹೋಗಿ ಸಿಗ್ತಾ ಇರುವಂತಹ ಸೌಲಭ್ಯಗಳು ಅಷ್ಟರಲ್ಲೇ ಇದೆ. ಅಂತದ್ರಲ್ಲಿ ಪಾಪ ಹಳ್ಳಿಗಳಲ್ಲಿರುವಂತಹ ಹೆಣ್ಮಕ್ಳು ಇರ್ಬೋದು, ವೃದ್ಧರಿರ್ಬೋದು, ಮಧ್ಯವಯಸ್ಕರು ಇರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಆಸ್ಪತ್ರೆಗೆ ಹೋಗಕ್ಕಾಗದೇ ಇಲ್ಲ. ಆಗಾಗ ಈ ರೀತಿಯ ಆರೋಗ್ಯ ಶಿಬಿರಗಳಾದ್ರೆ ಜನ ಅಲ್ಲಿ ಹೋಗಿ ಅಲ್ಲಿ ತಮ್ಗೆ ಏನಾಗಿದೆ, ಏನ್ ನಡೀತಿದೆ, ತಮ್ಮ ದೇಹದಲ್ಲಿ ಯಾವ ರೀತಿ ತೊಂದರೆಗಳಿದೆ ಇದನ್ನೆಲ್ಲ ತೋರ್ಸ್ಕೊಳಕ್ಕೆ ಒಂದು ಅವಕಾಶ ಆಗುತ್ತೆ. ಆ ರೀತಿಯ ಒಂದು ಅವಕಾಶವನ್ನ ನಾವು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವರ ಒಂದು ಸಹಯೋಗದೊಂದಿಗೆ ಈ ಕೆಲಸ ಮಾಡಿದೀವಿ. ಜೊತೆಗೆ ಇವತ್ತು ಜಾತವಾರದ ಗ್ರಾಮಸ್ಥರು, ವಿಶೇಷವಾಗಿ ನನ್ನ ತಮ್ಮ ವಿತೇಶ್ ಅವರಾಗಿರ್ಬೋದು ಮತ್ತು ಅವರ ನೇತೃತ್ವದಲ್ಲಿ ಇಡೀ ತಂಡ ಇವತ್ತು ಇದು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ, ಅರ್ಥಪೂರ್ಣವಾದ ದೇವರು ಮೆಚ್ಚುವಂತ ಕೆಲಸವನ್ನ ನನ್ನ ತಮ್ಮ ವಿತೇಶ್ ಮತ್ತು ಅವ್ರ ತಂಡದವ್ರು ಮಾಡಿದ್ದಾರೆ. ಇವ್ರ ಜೊತೆಗೆ ನನ್ನ ಅಣಕನೂರು ಸುನೀಲ್ ಅವ್ರು ಇರ್ಬೋದು, ವೆಂಕಟೇಶ್ ಅಣ್ಣ ಅವ್ರು ಇರ್ಬೋದು, ಮತ್ತೆ ನಮ್ಮ ಶಾರದಕ್ಕ ಇರ್ಬೋದು, ಹಲವು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. 3 ಪಂಚಾಯಿತಿಯ ಹೊಸುಡ್ಯ, ಪಟ್ರೇನಹಳ್ಳಿ ಹಾಗೂ ಅಜ್ವಾರ ಪಂಚಾಯಿತಿಯ ಜನಗಳು ಇವತ್ತು ಇದರ ಒಂದು ಉಪಯೋಗನ ಪಡ್ಕೊಂತಿದ್ದಾರೆ. ಇದಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನನ್ನ ಯುವ ಮಿತ್ರರು ಚೆನ್ನಾಗಿ ಮಾಡಿದ್ದಾರೆ. ಸರ್, ಆರೋಗ್ಯ ಶಿಬಿರ ಕೇವಲ ಒಂದು ತಪಾಸಣೆ ಮಾತ್ರಕ್ಕೆ ಆಗುತ್ತಾ, ಇಲ್ಲ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆ ಮಾಡಿ ಏನು ರೋಗ ಗುಣಮಟ್ಟ ಮಾಡೋಂತ ಕೆಲಸನೂ ಆಗುತ್ತೆ? ಹೌದು, ಎಷ್ಟೋ ಆರೋಗ್ಯ ಶಿಬಿರಗಳು ಬರೀ ತಪಾಸಣೆ ಮಾಡ್ತಾರೆ, ಬಟ್ ನಾವು ಹಂಗಲ್ಲ. ಫಸ್ಟ್ ತಪಾಸಣೆ ಮಾಡಿ ಯಾರಿಗೆ ಏನು ಆ ತರ ಮೆಡಿಸಿನ್ಸ್ ಬೇಕೋ ಇಮಿಡಿಯೇಟ್ ಮೆಡಿಸಿನ್ಸ್ ಕೊಡ್ತಾರೆ. ಇನ್ ಕೆಲವರಿಗೆ ಕಣ್ಣು ಒಂದು ಇದು ಕಣ್ಣು ಸರಿಯಾಗಿ ಕಾಣಲ್ಲ ಅಂತವ್ರಿಗೆ ಇಮಿಡಿಯೇಟ್ ಸ್ಪೆಕ್ಸ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಯಾರಿಗೆ ಆಪರೇಷನ್ಸ್ ಬೇಕು, ಯಾರಿಗೆ ಏನು ಫಿಸಿಯೋಥೆರಪಿ ಬೇಕು, ಯಾರಿಗೆ ಬೇರೆ ಅಬ್ಸರ್ವೇಷನ್ಸ್ ಬೇಕು, ಅವರನ್ನೆಲ್ಲ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ವಾಪಸ್ ಕರ್ಕೊಂಡ್ಬರೋ ಅಂತ ಕೆಲಸನ ಮಾಡ್ತಾ ಇದೀವಿ. ಸರ್, ಒಟ್ಟಾರೆಯಾಗಿ ಯಾವ ಯಾವ ರೋಗಗಳಿಂದ ಜಾಸ್ತಿ ಹೆಚ್ಚಿನ ಒಂದು ಬಳಲ್ತಾ ಇದ್ದಾರೆ ಸರ್? ನೋಡಿ, ವೃದ್ಧರು ಏನಾಗುತ್ತೆ, ಕಫ ಮತ್ತೆ ಸುಸ್ತು, ಬೋನ್ಸ್ ಎಲ್ಲ ಸೌದಿರ್ತದೆ, ಮೊಣಕಾಲ್ ನೋವುಗಳು, ಈ ರೀತಿಯಾದಂಥದ್ದು ಒಂದು. ಮತ್ತೆ BP ಮತ್ತು ಶುಗರ್ ಅಂತೂ ನಿಮ್ಗೆ ಗೊತ್ತಿದೆ. ಜೊತೆಗೆ ಈ ನಡುವೆ ನಮ್ಮ HN ವ್ಯಾಲಿ ನೀರಿನ ಕೃಪಾಕಟಾಕ್ಷ ಕಿಡ್ನಿಗಳೆಲ್ಲ ಒಂದಷ್ಟು ಡ್ಯಾಮೇಜ್ ಆಗಿದೆ, ಅಂತವರು ಜಾಸ್ತಿ ಬರ್ತಾರೆ. ಜೊತೆಗೆ ಕಣ್ಣಿನ ಒಂದು ಇದಕ್ಕೆ ಜಾಸ್ತಿ ಜನ ಬರ್ತಾರೆ. ತುಂಬಾ ಜನಕ್ಕೆ ಲಾಸ್ಟ್ ಟೈಮು ಕೂಡ 150 ಜನಕ್ಕೆ ಪೆರಸನಲ್ದಲ್ಲಿ 150-170 ಜನಕ್ಕೆ ಕೊಡ್ತೀವಿ ಇನ್ನು ಸ್ಪೆಕ್ಸ್. ಜೊತೆಗೆ ಆಪರೇಷನ್ಗೆ ಅಂತ ಒಂದು 30-40 ಜನ ಹೋಗಿದ್ದಾರೆ. ಈ ರೀತಿಯಾದಂತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳಿಗೆ ಸ್ಪೆಕ್ಸ್ಗೆ ಬರುವಂತ ಜನ ಜಾಸ್ತಿ ಇದ್ದಾರೆ. ಈ ರೀತಿಯ ಹಲವು ಕಾಯಿಲೆಗಳು ಸರ್. ಒಂದೊಂದು ಮನುಷ್ಯನಲ್ಲೂ ಒಂದೊಂದು ರೀತಿಯ ಕಾಯಿಲೆ ಎಲ್ಲರಿಗೂ ಗೊತ್ತಿದೆ. ಯಾವ್ದು ಆಗುತ್ತೋ ಎಲ್ಲಾನು ಅಡ್ರೆಸ್ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್, ಈ ಒಂದು ಶಿಬಿರದಲ್ಲಿ ಎಷ್ಟು ತರದ ವೈದ್ಯರು ಭಾಗವಹಿಸ್ತಾರೆ ಸರ್? ಆಲ್ಮೋಸ್ಟ್ ನನಗೆ ಗೊತ್ತಿರೋ ಒಂದು 8-9 ವಿಭಾಗದಲ್ಲಿ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಬೇರೆ ಬೇರೆ ಡಾಕ್ಟರ್ಸ್. ಮತ್ತೆ ಯಾವ್ದಾದ್ರು ಅದಕ್ಕಾಗಲ್ಲ ಅಂತ ಡಾಕ್ಟರ್ ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಬರ್ಕೊಂಡು ಅವರ ಹೆಸರುಗಳ ಬರ್ಕೊಂಡು ಆ ರೀತಿಯಂತ ಒಂದು ಚಿಕಿತ್ಸೆ ಕೊಡಿಸುವಂತ ಕೆಲಸ ಕೂಡ ಆಗ್ತಿದೆ. ಆ ರೀತಿ ಯಾವುದು ನಮ್ಗೆ ಬಿಟ್ಟೋಗೋ ಅಂತ ವಿಭಾಗ ಏನಿಲ್ಲ. ಎಲ್ಲಾ ರೀತಿ ಚರ್ಮ ರೋಗದಿಂದ ಹಿಡಿದು, ಮೂಳೆ ತಜ್ಞರಿಂದ ಹಿಡಿದು, ಕಣ್ಣಿನ ವೈದ್ಯರಿಂದ ಹಿಡಿದು, ಪ್ರತಿಯೊಬ್ಬರು ಜನರಲ್ ಮೆಡಿಸಿನ್ಸ್ ಇಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಏನೇನಾಗುತ್ತೋ ಎಲ್ಲಾನು ಅಡ್ರೆಸ್ ಮಾಡಕ್ಕೆ ಪ್ರಯತ್ನ ಪಡ್ತೇವೆ. ಸರ್, ಮುಂದಿನ ಆರೋಗ್ಯ ಶಿಬಿರ ಎಲ್ಲಿ ಸರ್? ಮುಂದಿನ ಆರೋಗ್ಯ ಶಿಬಿರ ಯಾವ್ದನ್ನ ಅನ್ಕೊಂಡಿದ್ದೀನಿ ಅಲ್ಲಪ್ಪ, ಇಲ್ಲಿ ನಮ್ಮ ಇವ್ರದ್ದು ಚಿಕ್ಕನಹಳ್ಳಿನ ಅಂಗ್ರೇಟ್ನಹಳ್ಳಿ ಅಲ್ಲ, ಇದ್ರದಪ್ಪ ಚಿಕ್ಕನಹಳ್ಳಿನಲ್ಲಿ ಈಗ ಫಿಕ್ಸ್ ಮಾಡಿದ್ವಿ. ಈ ಶನಿವಾರ ಅಲ್ಲೂ ಸಹ ಈ ಪ್ರಚಾರ ಪ್ರಾರಂಭ ಆಗುತ್ತೆ. ಎಲ್ಲಾ ರೀತಿಯ ಪ್ರಕರಣಗಳು ವಿಶೇಷಣೆ. ಏನು ಒಂದು ಸಣ್ಣ ಬೆರಳು ನೋವು ಬಂದ್ರು ಮನುಷ್ಯನ್ ಕಷ್ಟ, ಅದು ದೊಡ್ಡ ಕಾಯಿಲೆ ಬಂದ್ರು ಕಷ್ಟ. ಪ್ರತಿಯೊಂದನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಆ ರೀತಿ ವಿಶೇಷವಾದ ಪ್ರಕರಣಗಳು ಅಂತ ಏನಿಲ್ಲ. ಎಲ್ಲಾ ಒಂದು ಕಾಯಿಲೆಗಳಿಗೂ ಆರೋಗ್ಯ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಏನ್ ಅನ್ಸುತ್ತೆ, ಜನಕ್ಕೆ ಏನ್ ಬೇಕನ್ಸುತ್ತೆ ಅದನ್ನ ಮಾಡ್ತಾ ಹೋಗ್ತೀವಿ. ಲಿಸ್ಟ್ ಹಾಕೊಂಡು ಕೆಲಸ ಮಾಡೋಂಥದ್ದು ಏನಿಲ್ಲ. ಯಾರ್ಗ್ ಏನ್ ಕಷ್ಟ ಅನ್ಸುತ್ತೋ ನಮ್ ಕೈಯಲ್ಲಿ ಏನಿದೆಯೋ ಶಕ್ತಿ ಅದನ್ನ ಮಾಡ್ತಾ ಹೋಗೋದು. ಯಾಕಂದ್ರೆ ನಿಮ್ಮಿಂದ ಪ್ರೇರೇಪಿತವಾಗಿ ಹಲವಾರು ಯುವಕರು ಈಗ ಸಮಾಜಸೇವೆಯಲ್ಲಿ ಮುಂಚೂಣಿಯಲ್ಲಿದೆ. ಅದಕ್ಕೆ ನೀವೇನ್ ಹೇಳ್ತೀವಿ? ಒಳ್ಳೇದಲ್ಲ, ಎಲ್ಲರೂ ನನ್ನಿಂದ ಪ್ರೇರಿತರ ಆಗಿದಾರೋ ಇಲ್ವೋ ಗೊತ್ತಿಲ್ಲ. ಯಾರೋ ಒಬ್ರು ಕೆಲಸ ಮಾಡ್ತಿದ್ದಾರೆ, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಸೇವೆ ಮಾಡ್ತಿದ್ದಾನೆ ಅಂದ್ರೆ ಅದು ದೇವ್ರ ಮೆಚ್ಚುವಂತ ಕೆಲಸ. ಎಲ್ಲರೂ ಮಾಡ್ಲಿ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಸೇವೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ದುಃಖ ಕಷ್ಟ ಅನ್ನೋದು ಹೊರಟೋಗುತ್ತೆ. ಆರಾಮಾಗಿ ಒಂದು ರಾಮರಾಜ್ಯ ಸೃಷ್ಟಿ ಆಗುತ್ತೆ. ಡೆಫಿನೆಟ್ ಆಗಿ ಅದನ್ನ ಮಾಡ್ಬೋದು. ಆ ರೀತಿಯ ಮನಸ್ಸುಗಳು ಬರ್ಲಿ, ಆ ರೀತಿಯ ಯುವ ನಾಯಕತ್ವ ನಮ್ಮ ದೇಶಕ್ಕೆ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಸರ್, ಯುವಕರಿಗೆ ಏನ್ ಹೇಳಕ್ ಬಯಸ್ತಾರೆ? ಯುವಕರಿಗೆ ಏನಂತಂದ್ರೆ ಕಷ್ಟ ಬಿದ್ದು ಕೆಲಸ ಮಾಡಿ,
ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡಿ. ಮಾದಕ ವಸ್ತುಗಳ ಒಂದು ಇದಕ್ಕೆ ಹೋಗ್ಬೇಡಿ. ಕೆಟ್ಟದು ಅಂತ ಗೊತ್ತಾದ್ಮೇಲೆ ಅದರಿಂದ ದೂರ ಇರಿ. ತಂದೆ ತಾಯಿಗೆ ಮರ್ಯಾದೆ ಕೊಡಿ. ತಂದೆ ತಾಯಿಯಿಂದನೇ ನೀವು ಆಗಿದ್ದೀರಾ. ಅವರ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಕ್ಕೆ ಪ್ರಯತ್ನ ಪಡಿ. ಅವ್ರಿಗೊಂದಷ್ಟು ಸಮಯ ಕೊಡಿ. ಅವ್ರ ಜೊತೆ ಮಾತಾಡಿ, ಅವ್ರನ್ನ ಪ್ರೀತಿಸಿ. ಜೊತೆಗೆ ಕುಟುಂಬಗಳು ಚೆನ್ನಾಗಾದ್ಮೇಲೆ ಪಕ್ಕದ ಮನೆಗಳು ಅಥವಾ ಪಕ್ಕದಲ್ಲಿ ಇರುವಂತಹ ಜನಗಳು ಅಥವಾ ಸ್ಟೂಡೆಂಟ್ಸ್ಗೋ ಇನ್ನೊಬ್ಬರಿಗೋ ನಿಮ್ಮ ಹತ್ರ ಏನಾದ್ರೂ ನಿಮ್ದೆಲ್ಲ ಕೆಲಸ ಆದ್ಮೇಲೆ ₹1 ₹10 1 ಕೋಟಿನೋ ಜಾಸ್ತಿ ಇದ್ರೆ ಸಮಾಜಕ್ಕೆ ಕೊಡಿ ಅಂತ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.